ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಒಂದು ಭಯಾನಕ ಇನ್ಸಿಡೆಂಟ್ನ ಕೇಳ್ತಾ ಇದ್ದೀವಿ. 2010 ಏಪ್ರಿಲ್ 15th ನಿಮ್ಗೆ ಗೊತ್ತಿರುತ್ತೆ, ದ ಡೆಲ್ಲಿ ಇನ್ಸಿಡೆಂಟ್ ಅಂತ ಸಾಮಾನ್ಯ ಇನ್ಸಿಡೆಂಟ್ ಅಲ್ಲ. ಅದು ಕೆಲವೊಬ್ಬರ ಲೈಫ್ನ ಕಿತ್ಕೊಂಡ್ಬಿಟ್ಟಿದೆ. ಸೊ ಗೈಸ್, ಐ ಆಮ್ ಟಾಕಿಂಗ್ ಅಬೌಟ್ ಕೋಬಾಲ್ಟ್ 60. ಈ ಕೋಬಾಲ್ಟ್ 60 ನೀವೆಲ್ಲಾದರೂ ಈ ಪೆನ್ಸಿಲ್ ಥರ ಗ್ರೇ ಕಲರ್ ಪೆನ್ಸಿಲ್ ಥರ ಯಾವ್ದಾದ್ರು ಒಂದು ಥಿಂಗನ್ನು ನೋಡಿದ್ರೆ ಬಿಸಾಕಿ ಹೋಗ್ಬಿಡಿ. ಅದು ಏನಂದರೆ, ಇಟ್ ಇಸ್ ದಿ ರೇಡಿಯೋ ಆ್ಯಕ್ಟಿವ್ ಡ್ರಗ್ ಅಂತಲ್ಲ, ರೇಡಿಯೋ ಆ್ಯಕ್ಟಿವ್ ಬರುತ್ತೆ. ಅದರಲ್ಲಿ ನಮಗೆ ನಮ್ಮದು ತಲೆ ಹೇರ್ ಫಾಲ್ ಆಗುತ್ತೆ, ಸ್ಕಿನ್ ಬರ್ನ್ ಆಗುತ್ತೆ. ಆವಾಗ ಸ್ವಲ್ಪ ಹುಷಾರು. ಅದು ಅಕಸ್ಮಾತ್ ನೀವು ಡೆಲ್ಲಿಯಲ್ಲಿದ್ದರೆ, ಮೀನ್ಸ್ ಯು ಹ್ಯಾವ್ ಟು ಟ್ರಾನ್ಸ್ಲೇಟ್ ದಿಸ್ ವಿಡಿಯೋ. ಡೆಲ್ಲಿಯವರು ಹಿಂದಿಯಲ್ಲಿ ನಾನು ಇದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಆಮೇಲೆ ನಾನು ಹಿಂದಿಯಲ್ಲಿ ಮಾತಾಡ್ತೀನಿ, ಯಾಕಂದರೆ ಡೆಲ್ಲಿಯವರಿಗೆ ಅರ್ಥ ಆಗಬೇಕಂತ. ಡೆಲ್ಲಿಯಲ್ಲಿ ಹಿಂದಿ, ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಸೊ ಈ ಕೋಬಾಲ್ಟ್ 60 ಓನ್ಲಿ ಇನ್ ಇಂಡಸ್ಟ್ರೀಸ್ ಆ್ಯಂಡ್ ಮೆಡಿಕಲ್. ನಾವು ಅದು ಒಳ್ಳೆಯದು, ಆದರೆ ಜಾಸ್ತಿ ಒಂದು ಇನ್ಸಿಡೆಂಟು, ಒಬ್ಬ ಸ್ಕ್ರ್ಯಾಪ್ ಅವನು ಇದೇ ಥರ ಪೆನ್ಸಿಲ್ನ ಜೋಬೊಳಗೆ ಇಟ್ಕೊಂಡು, ಅವನೀಗ 19 ಅಲ್ಲ, ಅವರು ಹಾಸ್ಪಿಟಲಲ್ಲೇ ಇದ್ದಾರೆ. ಈಗ ಅವರು ತೀರ್ಕೊಂಡಿದ್ದಾರೆ ಬೈ ರೇಡಿಯೋ ಆ್ಯಕ್ಟಿವ್ ಪೆನ್ಸಿಲ್ಸ್. ನಾನು ಹಿಂದಿಯಲ್ಲಿ ಮಾತಾಡ್ತೀನಿ. अब ये कोबाल्ट 16 अब भी सतर्क रही है. ये कोबाल्ट 16 कभी भी हरिनगर में हदड़ मचा रही है. अब नहीं, 24 अप्रैल 2010 में एक कोबाल्ट 16 वाला पेंसिल कबाड़ मार्केट में रिलीज़ हुआ है. क्या है फिर, वो एक रेडियो एक्टिव पेंसिल है. आप उसको छोड़ के और पुलिस को इन्फॉर्म कर देना. पुलिस को ये बात मेडिकल एंड इंसिडेंट साइंटिस्ट को बताएगा, और हमको आप लोग सतर्क रहिए. अभी भी कैसे भी आपकी हाथ में हो वो कोबाल्ट 60, उतना जल्दी नहीं फैलेगा, पर ज़्यादा फैलेगा तो उतना सतर्क रहिए. ಹೇ ಕನ್ನಡದವ್ರಿಗೆ ಏನೂ ಅರ್ಥ ಆಗಿರಲ್ಲ, ಆದರೆ ಕೆಲವೊಬ್ರಿಗೆ ಹಿಂದಿ ಅರ್ಥ ಆಗಿರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಏನೂ ಇರಲ್ಲ. ಅಕಸ್ಮಾತ್ ಟ್ರಾನ್ಸ್ಪೋರ್ಟ್ ಆಗಿದ್ದರೆ, ನಿಮ್ಮ ಕೈಯಲ್ಲಿದ್ದರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಬಿಸಾಕಿ ಹೋಗ್ಬಿಡಿ. ಏನು ಬೇಕಾದ್ರೂ ಆಗಲಿ, ನಮ್ಮ ಬೆಂಗಳೂರಲ್ಲಿ ಪೊಲ್ಯೂಷನ್ ಆಗಬಾರ್ದು, ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ ಆಗಲೇಬಾರ್ದು. ನೀವು ಸಿಕ್ಕಿದ್ರೆ ಪೊಲೀಸ್ ಕಾಲ್ ಮಾಡಿ ಅದನ್ನು ಎಲ್ಲಿ ಬೇಕಾದ್ರೂ ಬಿಸಾಕ್ಬಿಡಿ. ಸೊ ಅಷ್ಟೇ ಗೈಸ್, ಬಿ ಅಲರ್ಟ್. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮಿಸ್ಟೀರಿಯಸ್ ವಿಡಿಯೋ ಅಂದರೆ ನಮಗೆ ನಾವು ಅಲರ್ಟ್ ಇರೋ ವಿಡಿಯೋ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಆವಾಗ ನೀವು ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು, ಬಾಯ್.